ಸಾಯಿ ಸಚ್ಚರಿತ್ರೆ ಅಧ್ಯಾಯ 15 ನಾರದೀಯ ಕೀರ್ತನೆ ಪದ್ಧತಿ ಶ್ರೀ ಚೋಲ್ಕರ್ ಅವರ ಸಕ್ಕರೆ ರಹಿತ ಚಹಾ ಮತ್ತು 2 ಹಲ್ಲಿಗಳ ಕತೆ ಶಿರಡಿಯಲ್ಲಿ ರಾಮನವಮಿ ಉತ್ಸವದ ಬಗ್ಗೆ ಅಧ್ಯಾಯ 6ರಲ್ಲಿ ಉಲ್ಲೇಖಿಸಲಾಗಿದೆ ಎಂದು ಓದುಗರಿಗೆ ನೆನಪಿರಬಹುದು. ಆ ಅಧ್ಯಾಯದಲ್ಲಿ ಉತ್ಸವದ ಮೂಲಗಳು, ಆರಂಭಿಕ ವರ್ಷಗಳಲ್ಲಿ ಕೀರ್ತನೆ ಮಾಡಲು ಒಳ್ಳೆಯ ಹರಿದಾಸರನ್ನು ಹುಡುಕುವಲ್ಲಿನ ಕಷ್ಟ ಮತ್ತು ಬಾಬಾ ಈ ಕಾರ್ಯವನ್ನು ಕೀರ್ತನೆ ದಾಸಗಣುವಿಗೆ ಹೇಗೆ ಶಾಶ್ವತವಾಗಿ ವಹಿಸಿದರು ಎಂಬುದನ್ನು ಉಲ್ಲೇಖಿಸಲಾಗಿದೆ. ಈ ಅಧ್ಯಾಯದಲ್ಲಿ ದಾಸಗಣು ಕೀರ್ತನೆ ಮಾಡಿದ ವಿಧಾನವನ್ನು ನಾವು ವಿವರಿಸುತ್ತೇವೆ. ನಾರದೀಯ ಕೀರ್ತನೆ ಪದ್ಧತಿ. ಸಾಂಪ್ರದಾಯಿಕವಾಗಿ ಹರಿದಾಸರು ಕೀರ್ತನೆ ಮಾಡುವಾಗ ಗಾಲ ಮತ್ತು ಪೂರ್ಣ ಉಡುಪನ್ನು ಧರಿಸುತ್ತಾರೆ. ಅವರು ತಲೆಗೆ ವಸ್ತ್ರ, ಫೇಟ ಅಥವಾ ಪೇಟ, ಒಳಗೆ ಶರ್ಟ್ ಇರುವ ಉದ್ದವಾದ ಹರಿಯುವ ಕೋಟು, ಭುಜಗಳ ಮೇಲೆ ಉಪರಣೆ, ಚಿಕ್ಕ ದೋತಾರ ಮತ್ತು ಸೊಂಟದ ಕೆಳಗಿನಿಂದ ಸಾಮಾನ್ಯವಾದ ಉದ್ದವಾದ ದೋತಾರವನ್ನು ಧರಿಸುತ್ತಾರೆ. ಶಿರ್ಡಿ ಗ್ರಾಮದಲ್ಲಿನ ಕೆಲವು ಕೀರ್ತನೆಗಳಿಗೆ ಈ ರೀತಿಯಲ್ಲಿ ಧರಿಸಿ ದಾಸಗಣು ಒಮ್ಮೆ ಹೋಗಿ ಬಾಬಾರ ಮುಂದೆ ನಮಸ್ಕರಿಸಿದರು. ಬಾಬಾ ಅವರನ್ನು ಕೇಳಿದರು, ಸರಿ ವರ, ನೀವು ಇಷ್ಟು ಸುಂದರವಾಗಿ ಧರಿಸಿ ಎಲ್ಲಿಗೆ ಹೋಗುತ್ತಿದ್ದೀರಿ? ಕೀರ್ತನೆ ಮಾಡಲು ಉತ್ತರ ಬಂದಿತು. ನಂತರ ಬಾಬಾ ಹೇಳಿದರು, ನಿನಗೆ ಈ ಎಲ್ಲಾ ಸಾಮಗ್ರಿಗಳು ಏಕೆ ಬೇಕು? ಕೋಟು, ಉಪರಣಿ ಮತ್ತು ಫೇಟ. ನನ್ನ ಮುಂದೆ ಅದನ್ನೆಲ್ಲಾ ತೆಗೆದುಹಾಕಿ ಅವುಗಳನ್ನು ದೇಹದ ಮೇಲೆ ಏಕೆ ಧರಿಸಬೇಕು? ದಾಸಗಣು ತಕ್ಷಣ ಅವುಗಳನ್ನು ತೆಗೆದು ಬಾಬಾರ ಪಾದಗಳ ಬಳಿ ಇಟ್ಟರು. ಅಂದಿನಿಂದ ಕೀರ್ತನೆ ಮಾಡುವಾಗ ದಾಸಗಣು ಇವುಗಳನ್ನು ಎಂದಿಗೂ ಧರಿಸುತ್ತಿರಲಿಲ್ಲ. ಅವರು ಯಾವಾಗಲೂ ಸೊಂಟದಿಂದ ಮೇಲಕ್ಕೆ ಬರೆಯವರಾಗಿದ್ದರು. ಅವರ ಕೈಯಲ್ಲಿ 1 ಜೋಡಿ ಚಿಪ್ಲಿಗಳು ಮತ್ತು ಅವರ ಕುತ್ತಿಗೆಗೆ ಹಾರವನ್ನು ನೇತುಹಾಕಲಾಗಿತ್ತು. ಇದು ಎಲ್ಲಾ ಹರಿದಾಸರು ಸಾಮಾನ್ಯವಾಗಿ ಅನುಸರಿಸುವ ಪದ್ಧತಿಗೆ ಹೊಂದಿಕೆಯಾಗುವುದಿಲ್ಲ, ಆದರೆ ಇದು ಅತ್ಯುತ್ತಮ ಮತ್ತು ಶುದ್ಧ ವಿಧಾನವಾಗಿದೆ. ಕೀರ್ತನೆ ಪದ್ಧತಿಯನ್ನು ಹುಟ್ಟುಹಾಕಿದ ನಾರದ ಋಷಿ ತನ್ನ ಸೊಂಡಿಲು ಮತ್ತು ತಲೆಯ ಮೇಲೆ ಏನನ್ನೂ ಧರಿಸಲಿಲ್ಲ. ಅವರು ಕೈಯಲ್ಲಿ ವೀಣೆಯನ್ನು ಹಿಡಿದುಕೊಂಡು ಸ್ಥಳದಿಂದ ಸ್ಥಳಕ್ಕೆ ಅಲೆದಾಡುತ್ತಾ ಭಗವಂತನ ಮಹಿಮೆಯನ್ನು ಹಾಡುತ್ತಿದ್ದರು. ಶ್ರೀ ಚೋಲ್ಕರ್ ಅವರ ಸಕ್ಕರೆ ರಹಿತ ಚಹಾ. ಆರಂಭದಲ್ಲಿ ಬಾಬಾ ಪುಣೆ ಮತ್ತು ಅಹ್ಮದ್ನಗರ ಜಿಲ್ಲೆಗಳಲ್ಲಿ ಮಾತ್ರ ಪ್ರಸಿದ್ಧರಾಗಿದ್ದರು. ಆದರೆ ನಾನಾ ಸಾಹೇಬ್ ಚಂದೋರ್ಕರ್ ತಮ್ಮ ವೈಯಕ್ತಿಕ ಭಾಷಣಗಳ ಮೂಲಕ ಮತ್ತು ದಾಸಗಣು ತಮ್ಮ ಅದ್ಭುತ ಕೀರ್ತನೆಗಳ ಮೂಲಕ ಬಾಬಾ ಅವರ ಖ್ಯಾತಿಯನ್ನು ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಹರಡಿದರು. ವಾಸ್ತವವಾಗಿ ದಾಸಗಣುವು ದೇವರು ಅವರನ್ನು ಆಶೀರ್ವದಿಸಲಿ ತಮ್ಮ ಸುಂದರ ಮತ್ತು ಅನುಕರಣೀಯ ಕೀರ್ತನೆಗಳ ಮೂಲಕ ಬಾಬಾ ಅವರನ್ನು ಅಲ್ಲಿನ ಅನೇಕ ಜನರಿಗೆ ಲಭ್ಯವಾಗುವಂತೆ ಮಾಡಿದರು. ಕೀರ್ತನೆಗಳನ್ನು ಕೇಳಲು ಬಂದ ಪ್ರೇಕ್ಷಕರು ವಿಭಿನ್ನ ಅಭಿರುಚಿಗಳನ್ನು ಹೊಂದಿದ್ದರು. ಕೆಲವರು ಕೀರ್ತನೆ ಮಾಡುವ ವ್ಯಕ್ತಿಯ ಪಾಂಡಿತ್ಯ, ಅವರ ಸನ್ನೆಗಳು, ಅವರ ಹಾಡುಗಾರಿಕೆ, ಬುದ್ಧಿ ಮತ್ತು ಹಾಸ್ಯವನ್ನು ಇಷ್ಟಪಟ್ಟರು. ಕೆಲವರು ವೇದಾಂತ ಮತ್ತು ಇತರರ ಕುರಿತಾದ ಅವರ ಪ್ರಾಥಮಿಕ ಪ್ರಬಂಧವನ್ನು ಇಷ್ಟಪಟ್ಟರು, ಅವರ ಮುಖ್ಯ ಕಥೆಗಳು. ಆದರೆ ಅವರಲ್ಲಿ ಕೀರ್ತನೆಯನ್ನು ಕೇಳಿದ ನಂತರ ದೇವರು ಅಥವಾ ಸಂತರ ಬಗ್ಗೆ ನಂಬಿಕೆ, ಭಕ್ತಿ ಮತ್ತು ಪ್ರೀತಿಯನ್ನು ಪಡೆಯುವವರು ಬಹಳ ಕಡಿಮೆ. ದಾಸಗಣು ಅವರ ಕೀರ್ತನೆಯು ಪ್ರೇಕ್ಷಕರ ಮನಸ್ಸಿನ ಮೇಲೆ ಬೀರಿದ ಪರಿಣಾಮವು ವಿದ್ಯುತ್ ಆಗಿತ್ತು. ನಾವು ಇಲ್ಲಿ ಒಂದು ಉದಾಹರಣೆಯನ್ನು ನೀಡುತ್ತೇವೆ. ಒಮ್ಮೆ ಥಾಣೆಯ ಕೌಪಿನೇಶ್ವರ ದೇವಸ್ಥಾನದಲ್ಲಿ ದಾಸಗಣು ತಮ್ಮ ಕೀರ್ತನೆಗಳನ್ನು ಪ್ರದರ್ಶಿಸುತ್ತಾ ಮತ್ತು ಸಾಯಿಬಾಬಾರವರ ಮಹಿಮೆಯನ್ನು ಹಾಡುತ್ತಿದ್ದರು. ಥಾಣೆಯ ಸಿವಿಲ್ ನ್ಯಾಯಾಲಯಗಳಲ್ಲಿ ಅಭ್ಯರ್ಥಿಯಾಗಿ ಸೇವೆ ಸಲ್ಲಿಸುತ್ತಿದ್ದ ಬಡವರಾದ ಶ್ರೀ ಚೋಲ್ಕರ್ ಅವರು ಪ್ರೇಕ್ಷಕರಲ್ಲಿದ್ದರು. ಅವರು ದಾಸಗಣು ಅವರ ಕೀರ್ತನೆಗಳನ್ನು ಬಹಳ ಗಮನವಿಟ್ಟು ಕೇಳಿದರು ಮತ್ತು ಸಾಕಷ್ಟು ಭಾವುಕರಾದರು. ಅವರು ತಕ್ಷಣ ಮಾನಸಿಕವಾಗಿ ಬಾಬಾರಿಗೆ ನಮಸ್ಕರಿಸಿ, ಬಾಬಾ, ನಾನು ಬಡವ, ನನ್ನ ಕುಟುಂಬವನ್ನು ಪೋಷಿಸಲು ಸಾಧ್ಯವಾಗುತ್ತಿಲ್ಲ. ನಿಮ್ಮ ಕೃಪೆಯಿಂದ ನಾನು ಇಲಾಖಾ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿ ಶಾಶ್ವತ ಹುದ್ದೆಯನ್ನು ಪಡೆದರೆ ನಾನು ಶಿರ್ಡಿಗೆ ಹೋಗಿ ನಿಮ್ಮ ಪಾದಗಳಿಗೆ ಬಿದ್ದು ನಿಮ್ಮ ಹೆಸರಿನಲ್ಲಿ ಸಕ್ಕರೆ ಮಿಠಾಯಿಯನ್ನು ಹಂಚುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದರು. ದೈವಿಕ ಹಸ್ತಕ್ಷೇಪದ ಮೂಲಕ ಶ್ರೀ ಚೋಲ್ಕರ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು ಮತ್ತು ಶಾಶ್ವತ ಹುದ್ದೆಯನ್ನು ಪಡೆದರು ಮತ್ತು ಈಗ ಅವರ ಪ್ರತಿಜ್ಞೆಯನ್ನು ಪೂರೈಸುವುದು ಅವರ ಮೇಲೆ ಉಳಿದಿದೆ. ಬೇಗ ಆದಷ್ಟು ಒಳ್ಳೆಯದು. ಶ್ರೀ ಚೋಲ್ಕರ್ ದೊಡ್ಡ ಕುಟುಂಬವನ್ನು ಹೊಂದಿರುವ ಬಡ ವ್ಯಕ್ತಿಯಾಗಿದ್ದರು ಮತ್ತು ಶಿರ್ಡಿ ಪ್ರವಾಸದ ವೆಚ್ಚವನ್ನು ಭರಿಸಲು ಅವರಿಗೆ ಸುಲಭವಾಗಿ ಶಕ್ತರಾಗಿರಲಿಲ್ಲ. ಚೆನ್ನಾಗಿ ಹೇಳಿದಂತೆ, ಥಾಣಾ ಜಿಲ್ಲೆಯ ನಮ್ನೆ ಘಾಟ್ ಅಥವಾ ಸಹ್ಯಾದ್ರಿ ಶ್ರೇಣಿಯನ್ನು ಸುಲಭವಾಗಿ ದಾಟಬಹುದು. ಆದರೆ ಬಡವನಿಗೆ ತನ್ನ ಸ್ವಂತ ಮನೆಯ ಹೊಸ್ತಿಲನ್ನು ದಾಟುವುದು ತುಂಬಾ ಕಷ್ಟ, ಅನಿರೀಕ್ಷಿತ ಖರ್ಚುಗಳನ್ನು ಭರಿಸುವುದು. ಶ್ರೀ ಚೋಲ್ಕರ್ ತಮ್ಮ ಪ್ರತಿಜ್ಞೆಯನ್ನು ಆದಷ್ಟು ಬೇಗ ಪೂರೈಸಲು ಉತ್ಸುಕರಾಗಿದ್ದರಿಂದ ಅವರು ತಮ್ಮ ಖರ್ಚುಗಳನ್ನು ಕಡಿತಗೊಳಿಸಲು ಮತ್ತು ಹಣವನ್ನು ಉಳಿಸಲು ನಿರ್ಧರಿಸಿದರು. ಅವರು ತಮ್ಮ ಆಹಾರದಲ್ಲಿ ಸಕ್ಕರೆಯನ್ನು ಬಳಸದಿರಲು ದೃಢನಿಶ್ಚಯ ಮಾಡಿದರು ಮತ್ತು ಅದಿಲ್ಲದೆ ಚಹಾ ಸೇವಿಸಲು ಪ್ರಾರಂಭಿಸಿದರು. ಈ ರೀತಿ ಸ್ವಲ್ಪ ಹಣವನ್ನು ಉಳಿಸಲು ಸಾಧ್ಯವಾದ ನಂತರ ಅವರು ಶಿರಡಿಗೆ ಬಂದು ಬಾಬಾರ ದರ್ಶನ ಪಡೆದರು.
ಚೋಲ್ಕರ್ ಬಾಬಾರ ಪಾದಗಳಿಗೆ ಬಿದ್ದು ತೆಂಗಿನಕಾಯಿಯನ್ನು ಅರ್ಪಿಸಿ ಶುದ್ಧ ಮನಸ್ಸಾಕ್ಷಿಯೊಂದಿಗೆ ಅದನ್ನು ಸಕ್ಕರೆ ಕ್ಯಾಂಡಿಯೊಂದಿಗೆ ವಿತರಿಸಿದರು. ಅವರ ಪ್ರತಿಜ್ಞೆಯ ಪ್ರಕಾರ ಅವರು ಬಾಬಾರಿಗೆ ತಮಗೆ ದೊರೆತ ದರ್ಶನದಿಂದ ತುಂಬಾ ಸಂತೋಷವಾಗಿದೆ ಮತ್ತು ಅವರ ಆಸೆಗಳು ಈಡೇರಿವೆ ಎಂದು ಹೇಳಿದರು. ಶ್ರೀ ಚೋಲ್ಕರ್ ತಮ್ಮ ಆತಿಥೇಯ ಬಾಪುಸಾಹೇಬ್ ಜೋಗ್ ಅವರೊಂದಿಗೆ ಮಸೀದಿಯಲ್ಲಿದ್ದರು. ಆತಿಥೇಯ ಮತ್ತು ಅತಿಥಿ ಇಬ್ಬರೂ ಎದ್ದು ಮಸೀದಿಯಿಂದ ಹೊರಟಾಗ ಬಾಬಾ ಜೋಗ್ಗೆ ಹೀಗೆ ಹೇಳಿದರು, ನಿಮ್ಮ ಅತಿಥಿಗೆ ಸಕ್ಕರೆಯಿಂದ ತುಂಬಿದ ಕಪ್ಗಳಷ್ಟು ಚಹಾವನ್ನು ಕುಡಿ. ಈ ಮಹತ್ವದ ಮಾತುಗಳನ್ನು ಕೇಳಿ ಶ್ರೀ ಚೋಲ್ಕರ್ ತೀವ್ರವಾಗಿ ಭಾವುಕರಾದರು, ಆಶ್ಚರ್ಯಚಕಿತರಾದರು. ಅವರ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಬಾಬಾ ಅವರ ಪಾದಗಳಿಗೆ ಬಿದ್ದರು. ಶ್ರೀ ಜೋಗ್ ತಮ್ಮ ಅತಿಥಿಗೆ ನೀಡಬೇಕಾದ ಚಹಾದ ಕಪ್ಗಳ ಬಗ್ಗೆ ಸೂಚನೆಗಳ ಬಗ್ಗೆಯೂ ಕುತೂಹಲ ಹೊಂದಿದ್ದರು. ಬಾಬಾ ತಮ್ಮ ಮಾತುಗಳ ಮೂಲಕ ಚೋಲ್ಕರ್ ಅವರ ಮನಸ್ಸಿನಲ್ಲಿ ನಂಬಿಕೆ ಮತ್ತು ಭಕ್ತಿಯನ್ನು ಮೂಡಿಸಲು ಬಯಸಿದ್ದರು. ಚೋಲ್ಕರ್ ಅವರ ಪ್ರತಿಜ್ಞೆಯ ಪ್ರಕಾರ ಅವರು ಸಕ್ಕರೆ ಮಿಠಾಯಿಯನ್ನು ಪಡೆದರು ಮತ್ತು ಅವರ ಆಹಾರದಲ್ಲಿ ಸಕ್ಕರೆಯನ್ನು ಬಳಸದಿರಲು ಅವರ ರಹಸ್ಯ ನಿರ್ಧಾರದ ಬಗ್ಗೆ ಅವರಿಗೆ ತಿಳಿದಿದೆ ಎಂದು ಅವರು ಸುಳಿವು ನೀಡಿದರು. ಬಾಬಾ ಹೇಳಬೇಕೆಂದಿದ್ದೇನೆಂದರೆ, ನೀವು ನನ್ನ ಮುಂದೆ ಭಕ್ತಿಯಿಂದ ನಿಮ್ಮ ಅಂಗೈಗಳನ್ನು ಹರಡಿದರೆ ನಾನು ಹಗಲಿರುಳು ನಿಮ್ಮೊಂದಿಗೆ ಇರುತ್ತೇನೆ. ನನ್ನ ದೇಹವು ಶಿರಡಿಯಲ್ಲಿದ್ದರೂ 7 ಸಮುದ್ರಗಳ ಆಚೆ ನೀವು ಏನು ಮಾಡುತ್ತೀರಿ ಎಂದು ನನಗೆ ತಿಳಿದಿದೆ. ನೀವು ಎಲ್ಲಿ ಬೇಕಾದರೂ ಹೋಗಿ ಮತ್ತು ನಾನು ನಿಮ್ಮೊಂದಿಗಿದ್ದೇನೆ. ನನ್ನ ವಾಸಸ್ಥಾನವು ನಿಮ್ಮ ಹೃದಯದಲ್ಲಿದೆ ಮತ್ತು ನಾನು ನಿಮ್ಮೊಳಗೆ ಇದ್ದೇನೆ. ನಿಮ್ಮ ಹೃದಯದಲ್ಲಿ ಮತ್ತು ಎಲ್ಲಾ ಜೀವಿಗಳ ಹೃದಯದಲ್ಲಿ ನೆಲೆಸಿರುವ ನನ್ನನ್ನು ಯಾವಾಗಲೂ ಪೂಜಿಸಿ. ನನ್ನನ್ನು ಹೀಗೆ ತಿಳಿದಿರುವವನು ನಿಜಕ್ಕೂ ಧನ್ಯ ಮತ್ತು ಅದೃಷ್ಟಶಾಲಿ. ಬಾಬಾ ಶ್ರೀ ಚೋಲ್ಕರ್ ಅವರಿಗೆ ಎಷ್ಟು ಸುಂದರವಾದ ಮತ್ತು ಮುಖ್ಯವಾದ ಪಾಠವನ್ನು ಕಲಿಸಿದರು. 2 ಹಲ್ಲಿಗಳ ಕತೆ. ಈಗ ಈ ಅಧ್ಯಾಯವನ್ನು 2 ಸಣ್ಣ ಹಲ್ಲಿಗಳ ಕಥೆಯೊಂದಿಗೆ ಮುಚ್ಚೋಣ. ಒಮ್ಮೆ ಬಾಬಾ ಮಸೀದಿಯಲ್ಲಿ ಕುಳಿತಿದ್ದರು. ಒಬ್ಬ ಭಕ್ತನು ಅವರ ಮುಂದೆ ಕುಳಿತಿದ್ದಾಗ ಒಂದು ಹಲ್ಲಿ ಒಂದು ಟಿಕ್ ಟಿಕ್ ಶಬ್ದ ಮಾಡಿತು. ಕುತೂಹಲದಿಂದ ಭಕ್ತನು ಬಾಬಾರನ್ನು, ಈ ಟಿಕ್ ಟಿಕ್ ಶಬ್ದವು ಏನನ್ನಾದರೂ ಸೂಚಿಸುತ್ತದೆಯೇ? ಇದು ಒಳ್ಳೆಯ ಸಂಕೇತವೇ ಅಥವಾ ಕೆಟ್ಟ ಶಕುನವೇ? ಬಾಬಾರವರು, ಹಲ್ಲಿಯು ಔರಂಗಾಬಾದ್ನ ತನ್ನ ಸಹೋದರಿ ತನ್ನನ್ನು ನೋಡಲು ಬರುತ್ತಿರುವುದರಿಂದ ಸಂತೋಷವಾಯಿತು ಎಂದು ಹೇಳಿದರು. ಭಕ್ತನು ಹೆಚ್ಚಿನ ಪ್ರಶ್ನೆಗಳನ್ನು ಕೇಳಲಿಲ್ಲ, ಏಕೆಂದರೆ ಅವನಿಗೆ ಬಾಬಾರವರ ಮಾತುಗಳ ಅರ್ಥವಾಗಲಿಲ್ಲ. ಬಹುತೇಕ ತಕ್ಷಣ ಔರಂಗಾಬಾದ್ನ ಒಬ್ಬ ಸಜ್ಜನನು ಬಾಬಾರವರನ್ನು ನೋಡಲು ಕುದುರೆಯ ಮೇಲೆ ಬಂದನು. ಅವನು ಮುಂದುವರಿಯಲು ಬಯಸಿದನು, ಆದರೆ ಅವನ ಕುದುರೆ ಹಸಿದಿದ್ದರಿಂದ ಮತ್ತು ಗ್ರಾಂ ಬೇಕಾಗಿದ್ದರಿಂದ ಎಲ್ಲಿಯೂ ಹೋಗಲಿಲ್ಲ. ಅವನು 1 ಚೀಲ ಗ್ರಾಂ ತೆಗೆದುಕೊಂಡು ಕೊಳೆಯನ್ನು ತೆಗೆದುಹಾಕಲು ಅದನ್ನು ನೆಲದ ಮೇಲೆ ಹೊಡೆದನು. ಚೀಲದಿಂದ ಒಂದು ಹಲ್ಲಿ ಹೊರಬಂದಿತು ಮತ್ತು ಎಲ್ಲರ ಮುಂದೆ ಗೋಡೆಯ ಮೇಲೆ ಹತ್ತಿತು. ಪ್ರಶ್ನೆ ಕೇಳಿದ ಭಕ್ತನಿಗೆ ಬಾಬಾ ಅವಳನ್ನು ಎಚ್ಚರಿಕೆಯಿಂದ ನೋಡುವಂತೆ ಹೇಳಿದನು. ಅವಳು ತಕ್ಷಣ ತನ್ನ ಸಹೋದರಿಯ ಬಳಿಗೆ ಓಡಿಹೋದಳು. ಇಬ್ಬರು ಸಹೋದರಿಯರು ಬಹಳ ಸಮಯದ ನಂತರ ಪರಸ್ಪರ ಭೇಟಿಯಾದರು. ಒಬ್ಬರನ್ನೊಬ್ಬರು ಮುತ್ತಿಕ್ಕಿ ಅಪ್ಪಿಕೊಂಡರು ಮತ್ತು ಸುತ್ತುತ್ತಾ ಪ್ರೀತಿಯಿಂದ ನೃತ್ಯ ಮಾಡಿದರು. ಶಿರಡಿ ಮತ್ತು ಔರಂಗಾಬಾದ್ ನಡುವೆ ಎಷ್ಟು ದೂರವಿದೆ? ಕುದುರೆ ಸವಾರಿ ಮಾಡುವ ವ್ಯಕ್ತಿ ಔರಂಗಾಬಾದ್ನಿಂದ ಹಲ್ಲಿಯೊಂದಿಗೆ ಅಲ್ಲಿಗೆ ಹೇಗೆ ಬಂದನು? ಮತ್ತು ಬಾಬಾ ಇಬ್ಬರು ಸಹೋದರಿಯರ ಭೇಟಿಯನ್ನು ಹೇಗೆ ಊಹಿಸಿದರು? ಇದೆಲ್ಲವೂ ನಿಜಕ್ಕೂ ಅದ್ಭುತವಾಗಿದೆ ಮತ್ತು ಬಾಬಾ ಅವರ ಸರ್ವಜ್ಞತೆಯನ್ನು ಸಾಬೀತುಪಡಿಸುತ್ತದೆ. ಪೋಸ್ಟ್ ಸ್ಕ್ರಿಪ್ಟ್: ಈ ಅಧ್ಯಾಯವನ್ನು ಗೌರವಯುತವಾಗಿ ಓದಿ ಪ್ರತಿದಿನ ಅಧ್ಯಯನ ಮಾಡುವವನು ಸದ್ಗುರು ಸಾಯಿಬಾಬಾರವರ ಕೃಪೆಯಿಂದ ತನ್ನ ಎಲ್ಲಾ ದುಃಖಗಳನ್ನು ನಿವಾರಿಸಿಕೊಳ್ಳುತ್ತಾನೆ. ಆದ್ದರಿಂದ ಶ್ರೀ ಸಾಯಿ ಅವರಿಗೆ ನಮಸ್ಕರಿಸಿ ಎಲ್ಲರಿಗೂ ಶಾಂತಿ ಸಿಗಲಿ.